ಒಂದು ಫ್ಯಾಮಿಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ರೆ ಸ್ವಲ್ಪ ಆ ಫ್ಯಾಮಿಲಿ ಸ್ವಲ್ಪ ಕೋಟೇಶ್ವರ ತರ ರಿಚ್ ತರ ಆಗ್ಬೇಕು ಅಂತಂದ್ರೆ ಒಬ್ಬೊಬ್ಲಿಂದೇ ಆಗುತ್ತೆ. ಆ ಒಬ್ಬವ ಲೈಫ್‌ನಲ್ಲಿ ಆ ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರ ಸಕ್ಸಸ್ ಆಗಿದ್ರೆ, ಅವನು ಸ್ವಲ್ಪ ಏನಾದ್ರು ಲೈಫ್‌ನಲ್ಲಿ ಸಕ್ಸಸ್ ಆಗಿದ್ರೆ, ಅವ್ರ ಫ್ಯಾಮಿಲಿ ಒಟ್ಟು ಮೇಲೆ ತರುತ್ತಾನೆ. ಎಲ್ಲರಿಗೂ ಒಂದೊಂದು ಕೆಲಸ ಹಚ್ಕೊಡ್ತಾನೆ. ಹಾಗೆ ಆ ಫ್ಯಾಮಿಲಿಯಲ್ಲಿ ರೋಡಿನ ಮೇಲೆ ಬರಬೇಕು ಅಂತಂದ್ರೆ, ಅವ್ರ ವ್ಯಾಲ್ಯೂ ತೆಗಿಬೇಕು ಅಂತಂದ್ರೆ, ಆ ಒಬ್ಬನಿಂದ ಸಾಧ್ಯ. ಆ ಒಬ್ಬನು ಏನಾದ್ರು ಒಂದು ತಪ್ಪು ಮಾಡಿದ್ರೆ, ಅವನಲ್ಲಿಂದ ಅವ್ರ ಫ್ಯಾಮಿಲಿ ಎಲ್ಲ ರೋಡಿನ ಮೇಲೆ ಬೀಳುತ್ತದೆ. ಸೊ ಇಲ್ಲಿ ಏನು ಅಂತಂದ್ರೆ, ನಿನ್ನಲಿಂತ ನಿನ್ನ ಫ್ಯಾಮಿಲಿ ಫೀಲ್ ಆಗದಂಗ, ಕಷ್ಟ ಕೊಡಲ್ದಂಗ, ನೀನು ಕಷ್ಟ ಬಿದ್ದು ನಿನ್ನ ಮೇಲೆ ಬರಬೇಕು ಅಂತಂದ್ರೆ, ನೀನು ಒಬ್ಬನಿಲಿಂತ ನೀ ಒಬ್ಬ ಮ್ಯಾಲ ಬರ್ಬೇಕಂತ ಆಲೋಚನೆ ಇಟ್ಕೋ. ನೀನು ಮೇಲೆ ಬಂದ್ರೆ, ಸಕ್ಸಸ್ ಆಗಿದ್ರೆ, ನಿನ್ನ ಫ್ಯಾಮಿಲಿ ಒಟ್ಟು ಸಕ್ಸಸ್‌ನಲ್ಲೇ ಇರುತ್ತೆ. ಲೈಫ್‌ನಲ್ಲಿ ನಿನ್ನ ಫ್ಯಾಮಿಲಿದಾಗ ಒಬ್ಬನಿಂದೇ ಸಾಧ್ಯ ಆಗುತ್ತೆ ಏನದು. ಒಬ್ಬ ಸಕ್ಸಸ್ ಆಗ್ಬೇಕಷ್ಟೇ. ಉಳಿಕಿದವ್ರನ್ನೆಲ್ಲರೂ ಸಕ್ಸಸ್ ಮಾಡುತ್ತಾನೆ ಆಟೋಮೆಟಿಕಲಿ. ಅವಾಗ ನಿನಗೆ ಗೊತ್ತಾಗುತ್ತೆ. ಇಲ್ಲಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ನೋಡಿದ್ರೆ, ನೀನು ಒಬ್ಬನಿಂದ ಫ್ಯಾಮಿಲಿ ಒಟ್ಟು ರೋಡಿನ ಮೇಲೆ ಬಿದ್ರೆ, ನಿನ್ನಂತ ವೇಸ್ಟ್ ಯಾರು ಇಲ್ಲ. ಅದೇ ನೀನು ಒಬ್ಬನಿಂದ ನಿನ್ನ ಫ್ಯಾಮಿಲಿ ಮೇಲೆ